ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನಾನಿವಾಗ ಒಂದು ವಿಡಿಯೋವನ್ನು ನೋಡ್ಕೊಂಬಂದೆ. ಅದು ತೆಲುಗುದು ಪೂಲಮ್ಮ ಪಿಲ್ಲ ಅಂತ ಹೇಳಿಬಿಟ್ಟು. ಅದು ಯಾವ ಮೂವಿ ಸಾಂಗು ಏನು ಎತ್ತ ಅನ್ನೋದೆಲ್ಲ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನಂದು ಚಿಕ್ಕದೊಂದು ರಿಕ್ವೆಸ್ಟ್, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೊಂದು ತೆಲುಗು ಸಿನಿಮಾದ ವಿಡಿಯೋ ಸಾಂಗು. ಇದರ ಪ್ರೊಡ್ಯೂಸರ್ ಯಾರಪ್ಪ ಅಂದರೆ ಕೆ ನಿರಂಜನ್ ರೆಡ್ಡಿ ಅಂತ ಹೇಳಿಬಿಟ್ಟು. ಮತ್ತು ಈ ಸಾಂಗ್ನ ಹೆಸರು ಪೂಲಮ್ಮ ಪಿಲ್ಲ ಅಂತ ಹೇಳಿಬಿಟ್ಟು. ಅದೇ ಸಾಂಗು ಹೂವಮ್ಮ ಹೂವೆ ಅಂತ ಹೇಳಿಬಿಟ್ಟು ಕನ್ನಡದಲ್ಲೂ ಕೂಡ ರಿಲೀಸ್ ಆಗಿದೆ. ತೆಲುಗುನಲ್ಲಿ ಟಿಪ್ಸ್ ತೆಲುಗು ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಆಗಿದೆ, ಹೋಗಿ ನೋಡ್ಬೋದು. ಕನ್ನಡದಲ್ಲಿ ಟಿಪ್ಸ್ ಕನ್ನಡ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಸ್ನೇಹಿತರೆ, ತೆಲುಗಿನ ಟಿಪ್ಸ್ ತೆಲುಗು ಯೂಟ್ಯೂಬ್ ಚಾನಲ್ನ ಆ ತೆಲುಗು ವರ್ಷನ್ ವಿಡಿಯೋ ಸುಮಾರು 2 ಮಿಲಿಯನ್ ಹತ್ತತ್ರ ಏನಂತಾರೆ ವ್ಯೂಸ್ ಆಗ್ತಾ ಇದೆ. ಆದರೆ ಟಿಪ್ಸ್ ಕನ್ನಡ ಅನ್ನೋ ಕನ್ನಡ ಯೂಟ್ಯೂಬ್ ಚಾನಲ್ನ ಒಂದು ಕನ್ನಡ ವರ್ಷನ್ನು ಅಷ್ಟು ವ್ಯೂಸ್ ಆಗಿಲ್ಲ, ಬರೀ 30,000 ವ್ಯೂಸ್ ಆಗಿದೆ ಅಷ್ಟೇ. ಅದು ಅನೇಕ ಕಾರಣ ಇರ್ಬೋದು. ಅದಕ್ಕೆ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಾರೆ, ಇದಕ್ಕೆ ಸಬ್ಸ್ಕ್ರೈಬರ್ ಅಷ್ಟಿಲ್ಲ, ಇದೆಲ್ಲ ಇರ್ಬೋದು. ಆದರೆ ಆ ಒಂದು ಸಾಂಗ್ನ ಸಾಹಿತ್ಯದ ಬಗ್ಗೆ ಮಾತಾಡೋದಾದರೆ ಸ್ನೇಹಿತರೆ, ಸಾಹಿತ್ಯ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಬರೀ ಇಂಗ್ಲೀಷು ಕನ್ನಡ ಮಿಕ್ಸ್ ಮಾಡ್ಕೊಂಡು ಸಾಂಗ್ ಮಾಡೋ ಈಗಿನ ಕಾಲದಲ್ಲೂ ಕೂಡ ಪ್ಯೂರ್ ಕನ್ನಡ ಸಾಂಗನ್ನು, ಪ್ಯೂರ್ ತೆಲುಗು ಸಾಂಗನ್ನು ಬರೆದು, ಸಾಹಿತ್ಯವನ್ನು ಬರೆದು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಅಂದರೆ ವಿ ಆರ್ ಗ್ರೇಟ್ ಅಂತಲೇ ಹೇಳ್ಬೋದು. ಮತ್ತು ಆ ಒಂದು ಸಾಂಗಲ್ಲಿ ನನಗನ್ಸಿದ್ದೇನಪ್ಪ ಅಂದರೆ ಅಲ್ಪ ಸ್ವಲ್ಪ ಒಂದು ಮೂವಿಯ ಕಥೆಯನ್ನು ಕೂಡ ಸ್ವಲ್ಪ ಬಿಟ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳು ಚಿಕ್ಕದ್ರಿಂದಲೇ ಲವ್ ಮಾಡೋ ಸೀನುಗಳು ತುಂಬ ಮೂವಿಗಳಲ್ಲಿ ಈ ಥರ ಸೀನುಗಳು ಬಂದಿವೆ. ಅದೇ ಸೀನುಗಳು ಎಗೈನ್ ಈ ಒಂದು ಮೂವಿಯಲ್ಲೂ ಕೂಡ ಇಟ್ಟಿದ್ದಾರೆ. ಚಿಕ್ಕ ಹುಡುಗಿನ ಲವ್ ಮಾಡೋದು, ಈ ಥರ ಸೀನುಗಳು. ಮತ್ತು ಇದೊಂದು ಅಪ್ಪಟ ಹಳ್ಳಿ ಸಿನಿಮಾ ಅಂತ ನನಗನ್ನಿಸ್ತಾ ಇದೆ. ಮತ್ತು ಹನುಮಾನ್ ಅಂತ ಇರೋದ್ರಿಂದ ಹನುಮಂತನ ಕೆಲವು ದೃಶ್ಯಗಳು ಇವೆಲ್ಲ ಇದ್ದಾವೆ. ಇದು ಮೂವಿ ಚೆನ್ನಾಗಿದೆ ಅಂತಲೇ ತುಂಬ ಜನ ರಿವ್ಯೂ ಮಾಡಿದ್ದಾರೆ. ಆದರೆ ಸಾಂಗ್ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ ಸಾಂಗು. ಅದು ಬಿಟ್ಟರೆ ಕನ್ನಡದಲ್ಲೂ ಕೂಡ ರಿಲೀಸ್ ಮಾಡಿದ್ದಾರೆ, ತಮಿಳು ಹಿಂದಿನಲ್ಲಿ ಕೂಡ ರಿಲೀಸ್ ಮಾಡಿದ್ದಾರೆ. ಒಮ್ಮೆ ಹೋಗಿ ನೋಡ್ಕೊಂಬನ್ನಿ. ಸಾಹಿತ್ಯ ಮಾತ್ರ ಸಖತ್ತಾಗಿಟ್ಟಿದ್ದಾರೆ ರೀ. ಕನ್ನಡ ಸಾಹಿತ್ಯ ಅಂತೂ ಸೂಪರಾಗಿಟ್ಟಿದ್ದಾರೆ. ಮತ್ತು ನಿಮಗೇನಾದರೂ ತುಂಬ ಟೈಮ್ ಇದ್ದರೆ ಹೋಗಿ ಸಿನಿಮಾನೂ ಕೂಡ ಒಂದ್ಸಲ ನೋಡ್ಕೊಂಬನ್ನಿ. ಚೆನ್ನಾಗಿದೆ ಅಂತ ತುಂಬ ಜನ ರಿವ್ಯೂ ಮಾಡ್ತಾ ಇದ್ದಾರೆ. ಸಾಂಗ್ ಮಾತ್ರ ಸೂಪರಾಗಿದೆ. ನಾನು ಒಂದು ವಿಡಿಯೋನೂ ಕೂಡ ನೋಡಿದ್ದೆ, ಅದು ಕೂಡ ಹನುಮಾನ್ ಮೂವಿದು ತುಂಬ ಚೆನ್ನಾಗಿತ್ತು. ಅದು ಬಿಟ್ಟರೆ ಇನ್ನೇನಿಲ್ಲ ಸ್ನೇಹಿತರೆ. ಈ ಒಂದು ವಿಡಿಯೋದ ಬಗ್ಗೆ ಇಷ್ಟೇ ಹೇಳಬೇಕಾಗಿರೋದು. ಇಷ್ಟು ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಪ್ಲೀಸ್ ತಪ್ಪದೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ ದೇವಿ.